ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಇನ್ನೊಂದು ಸಂತಸದ ಸುದ್ದಿ ಸಿಗುವ ದಿನಗಳು ಹತ್ತಿರವಾಗುತ್ತಿವೆ. 7ನೇ ವೇತನ ಆಯೋಗದ ನಂತರ ಈಗ 8ನೇ ವೇತನ ಆಯೋಗದ ಕುರಿತು ಚರ್ಚೆಗಳು ಜೋರಾಗಿದ್ದರೆ, ಈ ತಿಂಗಳ ಅಂತ್ಯದೊಳಗೆ ಅದರ ಕಾರ್ಯವಿಧಾನದ ನಿಯಮಾವಳಿ ಟಿಒಆರ್ ಪ್ರಕಟವಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ನೌಕರರ ಸಂಬಳ ಮತ್ತು ಪಿಂಚಣಿಯಲ್ಲಿ ಭಾರೀ ಬದಲಾವಣೆಗಳ ನಿರೀಕ್ಷೆ ಇದೆ. 7ನೇ ಆಯೋಗದಲ್ಲಿ ಕನಿಷ್ಠ ವೇತನವನ್ನು ಗಂಡ-ಹೆಂಡತಿ ಮತ್ತು ಇಬ್ಬರು ಮಕ್ಕಳು, ಒಟ್ಟು 3 ಘಟಕಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗಿದೆ. ಆದರೆ ಇದು ವಯೋವೃದ್ಧ ಪೋಷಕರ ಅವಶ್ಯಕತೆಗಳನ್ನು ಕಡೆಗಣಿಸಿದೆ ಎಂದು ರಾಷ್ಟ್ರೀಯ ಸಮಾಲೋಚನಾ ಸಂಸ್ಥೆ ಜಂಟಿ ಸಮಾಲೋಚನಾ ಯಂತ್ರಾಂಗ ಎನ್ಸಿಜಿಸಿಎಂ ವಾದಿಸಿದೆ. ಹೀಗಾಗಿ ಮುಂದಿನ ವೇತನ ಆಯೋಗದಲ್ಲಿ ಗಂಡ-ಹೆಂಡತಿ, ಇಬ್ಬರು ಮಕ್ಕಳು ಮತ್ತು ಪೋಷಕರೊಂದಿಗೆ 5 ಘಟಕಗಳ ಆಧಾರದ ಮೇಲೆ ಕನಿಷ್ಠ ವೇತನ ನಿಗದಿ ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಪೋಷಕರು ಕೇವಲ ನೈತಿಕ ಕರ್ತವ್ಯವಲ್ಲ, 2022ರ ಕಡ್ಡಾಯ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ ಅಡಿ ಕಾನೂನುಬದ್ಧ ಜವಾಬ್ದಾರಿಯಾಗಿದೆ. ಹೀಗಾಗಿ ನೌಕರರ ಕನಿಷ್ಠ ಸಂಬಳದಲ್ಲಿ ಇದನ್ನು ಒಳಗೊಳ್ಳಲು ಎನ್ಸಿಜಿಸಿಎಂ ಒತ್ತಾಯಿಸುತ್ತಿದೆ. ಅದೇ ರೀತಿ ಎನ್ಸಿಜಿಸಿಎಂ ತನ್ನ ಕರಡು ಟಿಒಆರ್ನಲ್ಲಿ ವೃತ್ತಿ ಬೆಳವಣಿಗೆಯನ್ನು ತಡೆಗಟ್ಟುವ ಅನಾನುಕೂಲ ವೇತನ ಶ್ರೇಣಿಗಳನ್ನು ವಿಲೀನಗೊಳಿಸುವಂತೆ ಶಿಫಾರಸು ಮಾಡಿದೆ. ಉದಾಹರಣೆಗೆ, ಶ್ರೇಣಿ 1ನ್ನು 2ರೊಂದಿಗೆ, 3ನ್ನು 4ಕ್ಕೆ, 5ನ್ನು 6ಕ್ಕೆ ವಿಲೀನಗೊಳಿಸುವಂತೆ ಸೂಚಿಸಲಾಗಿದೆ. ಜೊತೆಗೆ ಪಿಂಚಣಿಯ ಕಮ್ಯೂಟೇಡ್ ಭಾಗ 12 ವರ್ಷಗಳ ಬಳಿಕ ಮರುಸ್ಥಾಪನೆ ಮಾಡುವಂತೆ ಹಾಗೂ ಪ್ರತಿ 5 ವರ್ಷಗಳಿಗೊಮ್ಮೆ ಪಿಂಚಣಿ ವೃದ್ಧಿ ಜಾರಿಗೆ ತರಬೇಕೆಂದು ಶಿಫಾರಸು ಮಾಡಲಾಗಿದೆ. 7ನೇ ವೇತನ ಆಯೋಗವು 2017ರಲ್ಲಿ 7.57ರ ಫಿಲ್ಟೆಡ್ ಫ್ಯಾಕ್ಟರ್ ಆಧಾರದ ಮೇಲೆ ವೇತನವನ್ನು ಹೆಚ್ಚಿಸಿತ್ತು. ಅದರ ಪರಿಣಾಮವಾಗಿ ಸುಮಾರು 1.2 ಲಕ್ಷ ರೂಪಾಯಿ ಹೆಚ್ಚುವರಿ ಸರ್ಕಾರದ ಮೇಲಿದೆ. ಆದರೆ 8ನೇ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 1.8ರ ಮೇಲೆ ನಿರ್ಧರಿಸಲಾಗಿದೆ. ಸುಮಾರು 2.4 ಲಕ್ಷ ಕೋಟಿ ರೂಪಾಯಿರಿಂದ 3.2 ಲಕ್ಷ ಕೋಟಿ ರೂಪಾಯಿವರೆಗೆ ಹೆಚ್ಚುವರಿ ಭಾರ ಬರುವ ಸಾಧ್ಯತೆ ಇದೆ ಎಂದು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಸಾಮಾನ್ಯವಾಗಿ ವೇತನ ಆಯೋಗಗಳು ತಮ್ಮ ಶಿಫಾರಸುಗಳನ್ನು ಸಲ್ಲಿಸಲು 18 ತಿಂಗಳಿಗಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತವೆ. ನಂತರ ಸರ್ಕಾರವು ಪರಿಶೀಲಿಸಿ ಅನುಮೋದಿಸಲಾಗಿದೆ 3ರಿಂದ 9 ತಿಂಗಳವರೆಗೆ. ಹೀಗಾಗಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು ಇನ್ನೂ ಸಮಯ ಬೇಕಾದರೂ ನೌಕರರು ಮತ್ತು ಪಿಂಚಣಿದಾರರಲ್ಲಿ ಭರವಸೆ ಹೆಚ್ಚುತ್ತಿದೆ. ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗದ ಅಂತಿಮ ನಿರ್ಧಾರದಿಂದ 1 ಕೋಟಿಗೂ ಹೆಚ್ಚು ನೌಕರರು ಮತ್ತು ಪಿಂಚಣಿದಾರರ ಜೀವನದಲ್ಲಿ ನೇರ ಬದಲಾವಣೆ ಆಗಲಿದೆ. ಅವರ ಆರ್ಥಿಕ ಭವಿಷ್ಯ ಇನ್ನಷ್ಟು ಬದಲಾಗುವ ನಿರೀಕ್ಷೆಯಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.